ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ ಗಮನಿಸಿ, ನುಗು ಜಲಾಶಯ ಯೋಜನೆಯ ನುಗು ಬಲದಂಡೆ, ಎಡದಂಡೆ ಮತ್ತು ಮೇಲ್ದಂಡೆ ನಾಲೆಗಳ ಅಚ್ಚುಕಟ್ಟು ಪ್ರದೇಶಗಳಿಗೆ 2024 ಖಾರಿಫ್ ಬೆಳೆಗೆ ನುಗು ಜಲಾಶಯದಲ್ಲಿ ಹಾಲಿ ಇರತಕ್ಕ ನೀರಿನ ಪ್ರಮಾಣ ಹಾಗೂ ಕಳೆದ ಸಾಲುಗಳ ಅನುಭವಗಳನ್ನು ಗಮನಿಸಿ ಪ್ರಸಕ್ತ ಸಾಲಿನಲ್ಲಿ ಅಂದರೆ 2024 ಖಾರಿಫ್ ಬೆಳೆಗೆ ಕಟ್ಟು ನೀರಿನ ವ್ಯವಸ್ಥೆಯಂತೆ ನೀರನ್ನು ಸರಬರಾಜು ಮಾಡಲಾಗುವುದು. ನುಗು ಮೇಲ್ದಂಡೆ ನಾಲೆಯ ಒಟ್ಟು 13,000 ಎಕರೆಗಳು ಅಂದರೆ 5,261 ಹೆಕ್ಟೇರ್ ಪ್ರದೇಶಕ್ಕೆ ಅರೆ ನೀರಾವರಿ ಬೆಳೆ ಬೆಳೆಯಲು ಹಾಗೂ ನುಗು ಬಲದಂಡೆ ನಾಲೆಯ 3,153 ಎಕರೆಗಳು ಅಂದರೆ 1,276 ಹೆಕ್ಟೇರ್ ಪ್ರದೇಶ ಹಾಗೂ ನುಗು ಎಡದಂಡೆ ನಾಲೆಯ 1,958 ಎಕರೆಗಳು ಅಂದರೆ 792 ಹೆಕ್ಟೇರ್ ಪ್ರದೇಶಕ್ಕೆ ಅಲ್ಪಾವಧಿ ಭತ್ತದ ಬೆಳೆ ಬೆಳೆಯಲು ಜುಲೈ 22ರಿಂದ ನೀರನ್ನು ಹರಿಯಬಿಡಲಾಗಿದೆ. ಈ ಕಟ್ಟು ನೀರಿನ ವ್ಯವಸ್ಥೆ ನವೆಂಬರ್ 16ರವರೆಗೆ ಮುಂದುವರಿಯಲಿದೆ. ನೀರು ಬಿಡುವ ಅವಧಿಯ ವಿವರ ಈ ರೀತಿ ಇದೆ. ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 16ರವರೆಗೆ ಒಟ್ಟು 15 ದಿನಗಳು, ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 8ರವರೆಗೆ ಒಟ್ಟು 15 ದಿನಗಳು, ಅಕ್ಟೋಬರ್ 16ರಿಂದ ಅಕ್ಟೋಬರ್ 30ರವರೆಗೆ ಒಟ್ಟು 15 ದಿನಗಳು ಹಾಗೂ ನವೆಂಬರ್ 7ರಿಂದ ನವೆಂಬರ್ 21ರವರೆಗೆ ಒಟ್ಟು 15 ದಿನಗಳು ನೀರನ್ನು ಹರಿಯಬಿಡಲಾಗುವುದು. ನವೆಂಬರ್ 21, 2024ರಿಂದ ನೀರು ಸರಬರಾಜನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುವುದು. ಜಲಾಶಯದ ನೀರಿನ ಮಟ್ಟವನ್ನು ಮತ್ತು ಮಳೆಯನ್ನು ಅನುಸರಿಸಿ ಅವಶ್ಯಕತೆ ಕಂಡುಬಂದಾಗ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಲಾಗುವುದು. ಆದ್ದರಿಂದ ಸಂಬಂಧಪಟ್ಟ ರೈತರು ಕಾಲುವೆಯಲ್ಲಿ ಬಿಡಲಾಗುವ ನೀರನ್ನು ಕೃಷಿ ಇಲಾಖೆಯವರ ಸಲಹೆ ಪಡೆದು ಸೂಕ್ತ ತಳಿಯ ಬೆಳೆಯನ್ನು ಬೆಳೆಯಬೇಕೆಂದು ಈ ಮೂಲಕ ಕೋರಲಾಗಿದೆ. ನೀರಿನ ನಿಯಂತ್ರಣವನ್ನು ನುಗು ಜಲಾಶಯದಲ್ಲಿ ಸದ್ಯದಲ್ಲಿ ಇರುವ ನೀರಿನ ಶೇಖರಣೆ ಮತ್ತು ಜಲಾಶಯಕ್ಕೆ ಬರುವ ನೀರಿನ ಅಂದಾಜಿನ ಪ್ರಮಾಣದ ಆಧಾರದ ಮೇಲೆ ಮಾಡಲಾಗಿದೆ. ಇಂತಹ ನಿಯಂತ್ರಣ ಸೌಲಭ್ಯದಲ್ಲಿ ಮುಂದೆ ಯಾವುದೇ ನಿಯಂತ್ರಣ ವ್ಯತ್ಯಾಸ, ನೀರಿನ ಕೊರತೆ ಅಥವಾ ಬೆಳೆ ನಷ್ಟವಾದಲ್ಲಿ ಕಾವೇರಿ ನೀರಾವರಿ ನಿಗಮವು ಜವಾಬ್ದಾರರಲ್ಲ ಹಾಗೂ ರೈತ ಬಾಂಧವರಿಗೆ ಬೆಳೆ ಪರಿಹಾರ ಕೇಳಲು ಯಾವ ಹಕ್ಕು ಇರುವುದಿಲ್ಲ. ನೀರನ್ನು ಅತಿ ಮಿತವ್ಯಯದಿಂದ ಸಮರ್ಪಕವಾಗಿ ಹಾಯಿಸಿಕೊಂಡು ನಾಲೆಯ ಕೊನೆ ಭಾಗದ ಅಚ್ಚುಕಟ್ಟುವರೆಗೂ ನೀರು ತಲುಪಿಸಲು ಇಲಾಖೆಯವರೊಂದಿಗೆ ಸಹಕರಿಸಲು ಕೋರಲಾಗಿದೆ. ಈ ನಿಯಂತ್ರಣ ಸೌಲಭ್ಯಕ್ಕೆ ಯಾರಿಗೂ ಯಾವ ರೀತಿಯ ಹಕ್ಕು ಇರುವುದಿಲ್ಲ ಮತ್ತು ನಿಯಂತ್ರಣದ ನಿರ್ವಹಣಾ ಕಾರ್ಯ ಮತ್ತು ವ್ಯವಸ್ಥೆಯ ಸಂಪೂರ್ಣ ಹಕ್ಕನ್ನು ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಗೆ ಕಾಯ್ದಿರಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೃಷಿ ನಿರ್ಣಯ ಬೆಂಬಲ ವ್ಯವಸ್ಥೆ ಅಂದರೆ ಕೃಷಿ ಡಿಎಸ್ಎಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದ್ದು, ಇದು ನೈಜ ಸಮಯದ ಡೇಟಾ ಚಾಲಿತ ಒಳನೋಟಗಳನ್ನು, ಕೃಷಿ ನಿರ್ಧಾರ ಮಾಡುವಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದನ್ನು ಇತ್ತೀಚೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಪ್ರಾರಂಭಿಸಿದೆ. ಇದರ ಕುರಿತ ಮಾಹಿತಿ ನಿಮಗಾಗಿ. Honorable Prime Minister Shri Narendra Modi has declared 23rd August as National Space Day to celebrate the remarkable success of the Chandrayaan-3 mission. India is going to celebrate its first National Space Day on the 23rd of August 2024. Ministry of Agriculture and Farmers Welfare is actively using space technology for its various activities such as crop mapping and monitoring, flood and drought assessment, etc. Continuing along this path, the ministry has developed a geospatial platform, Krishi Decision Support System (DSS), which is being inaugurated on the occasion of the celebration of National Space Day. Krishi DSS is a first-of-its-kind geospatial platform specifically designed for Indian agriculture. The platform provides seamless access to comprehensive data, including satellite images, weather information, reservoir storage, groundwater levels and soil health information, which can be easily accessed from anywhere at any time. Krishi DSS includes several advanced modules designed to support comprehensive agricultural management. From the vast expanse of fields to the smallest soil particle, Krishi DSS has it covered. With crop mapping and monitoring, know exactly what's growing where
It helps in understanding cropping patterns by analyzing parcel-level crop maps over different years. This information helps in understanding crop rotation practices and promotes sustainable agriculture by encouraging the cultivation of diverse crops. Drought monitoring helps to stay ahead of the drought, gives near real-time information on various indicators, soil moisture, water storages, crop condition, dry spells, etc. While Crop Weather Watch will keep us informed about how weather is impacting the crops, crop harvest status, crop residue burning, etc. With field parcel segmentation, create accurate field parcel units, which helps in understanding each parcel's unique needs, cropping patterns for targeted interventions. With pictorial analytics, simply click a picture and Krishi DSS identifies the crop. One Nation, One Soil Information System gives a comprehensive soil data at your fingertips. Soil type, soil pH, soil health, etc. Soil data will help us in assessing crop suitability and land capability for implementing soil water conservation measures. Ground Truth Data Library of Krishi DSS will foster innovation by providing essential resources like ground truth data and spectral libraries for different crops to researchers and industry. From flood impact assessment to crop insurance solutions and many more, Krishi DSS is a holistic solution. It's about empowering our farmers, informing our policies, and nourishing our nation. By integrating various data sources available on the Krishi Decision Support System DSS, various farmer-centric solutions can be developed, such as right individual advisories to farmers, early disaster warning like pest attack, heavy rain, hailstorm, etc. Krishi DSS is more than just a tool. It's a catalyst for innovation and sustainability in agriculture. Together, we'll build a resilient, sustainable and prosperous agriculture for India. Krishi DSS, empowering Indian agriculture. ಕಾವೇರಿ ನೀರಾವರಿ ನಿಗಮ ನಿಯಮಿತದಿಂದ ಬಂದ ಪ್ರಕಟಣೆ ಈ ರೀತಿ ಇದೆ. ಹೇಮಾವತಿ ಜಲಾಶಯದಿಂದ 2024-25ನೇ ಸಾಲಿಗೆ ಖಾರಿಫ್ ಹಾಗೂ ರಬಿ ಬೆಳೆಗೆ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಹೇಮಾವತಿ ಎಡದಂಡೆ ನಾಲೆ ಹಾಗೂ ನದಿ ಅಣೆಕಟ್ಟು ನಾಲೆಗಳಾದ ಶ್ರೀರಾಮದೇವರ ಉತ್ತರ ನಾಲೆ, ಹೇಮಗಿರಿ ನಾಲೆ, ಅಕ್ಕಿಹೆಬ್ಬಾಳು ನಾಲೆ, ಮಂದಗೆರೆ ಎಡದಂಡೆ ಮತ್ತು ಬಲದಂಡೆ ನಾಲೆಗಳಲ್ಲಿ ಖುಷ್ಕಿ ಹಾಗೂ ಭತ್ತದ ಬೆಳೆಗಾಗಿ ಜನವರಿ 4, 2025ರವರೆಗೆ ನೀರನ್ನು ಹರಿಸಲಾಗುತ್ತದೆ. ಹೇಮಾವತಿ ಜಲಾಶಯ ಖಾರಿಫ್, ರಬಿ ಹಾಗೂ ಭತ್ತದ ಬೆಳೆಗಳಿಗೆ 2024-25ನೇ ಸಾಲಿನಲ್ಲಿ ನೀರು ಬಿಡಬಹುದಾದ ಅಚ್ಚುಕಟ್ಟಿನ ಹಾಗೂ ಅವಧಿಯ ವಿವರ ಈ ರೀತಿ ಇದೆ. ಹೇಮಾವತಿ ಎಡದಂಡೆ ನಾಲೆಯಿಂದ ಖಾರಿಫ್ ಹಾಗೂ ರಬಿ ಬೆಳೆಗಳಿಗೆ ಒಟ್ಟು 73,396.22 ಹೆಕ್ಟೇರ್ ಪ್ರದೇಶಗಳಿಗೆ ನೀರನ್ನು ಹರಿಸಲಾಗುತ್ತದೆ. ನದಿ ಅಣೆಕಟ್ಟು ನಾಲೆಗಳಾದ ಶ್ರೀರಾಮದೇವರ ಉತ್ತರ ನಾಲೆ, ಹೇಮಗಿರಿ ನಾಲೆ, ಅಕ್ಕಿಹೆಬ್ಬಾಳು ನಾಲೆ, ಮಂದಗೆರೆ ಎಡದಂಡೆ ನಾಲೆ, ಮಂದಗೆರೆ ಬಲದಂಡ ನಾಲೆ ಒಟ್ಟು 11,694 ಹೆಕ್ಟೇರ್ ಪ್ರದೇಶಗಳಿಗೆ ನೀರನ್ನು ಹರಿಸಲಾಗುತ್ತಿದೆ. ನೀರಿನ ನಿಯಂತ್ರಣವನ್ನು ಹೇಮಾವತಿ ಜಲಾಶಯದಲ್ಲಿ ಇರುವ ನೀರಿನ ಶೇಖರಣೆ ಮತ್ತು ಜಲಾಶಯಕ್ಕೆ ಮಳೆ ಆಧರಿಸಿ ಬರುವ ನೀರಿನ ಅಂದಾಜಿನ ಪ್ರಮಾಣದ ಮೇಲೆ ಮಾಡಲಾಗಿದೆ. ಪ್ರಾಕೃತಿಕ ಅಥವಾ ನೈಸರ್ಗಿಕ ವ್ಯತ್ಯಾಸದಿಂದ ನೀರಿನ ಕೊರತೆ ಉಂಟಾಗಿ ಬೆಳೆ ನಷ್ಟವಾದಲ್ಲಿ ಇಲಾಖೆಯವರು ಜವಾಬ್ದಾರರಲ್ಲ ಹಾಗೂ ರೈತ ಬಾಂಧವರಿಗೆ ಇದರಿಂದ ಯಾವ ಪರಿಹಾರ ಕೇಳುವ ಹಕ್ಕು ಇರುವುದಿಲ್ಲ. ನೀರಿನ ನಿಯಂತ್ರಣ ಸೌಲಭ್ಯವನ್ನು ರೈತರು ಕೃಷಿ ಅಧಿಕಾರಿಗಳ ಸಲಹೆ ಪಡೆದು ಪ್ರಕಟಣೆಯಲ್ಲಿ ಸೂಚಿಸಿರುವ ಸೂಕ್ತ ಬೆಳೆಗಳನ್ನು ಅಳವಡಿಸಿ ಸದುಪಯೋಗ ಪಡೆಯಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ರೈತ ಬಾಂಧವರು ಪ್ರಕಟಣೆಗೆ ಅನುಸಾರವಾಗಿ ನಿಗದಿತ ಬೆಳೆಯನ್ನೇ ಬೆಳೆಯಬೇಕು. ವಿರುದ್ಧವಾಗಿ ಬೇರೆ ಬೆಳೆ ಬೆಳೆದ ಪಕ್ಷದಲ್ಲಿ ನೀರಾವರಿ ಕಾಯ್ದೆಯ ಸೆಕ್ಷನ್ 32(4)(b) ಪ್ರಕಾರ ದಂಡಕರವನ್ನು ವಿಧಿಸಲಾಗುವುದು ಹಾಗೂ ಆಗಬಹುದಾದ ನೀರಿನ ಕೊರತೆ ಮತ್ತು ಬೆಳೆ ನಷ್ಟಕ್ಕೆ ರೈತರೇ ಜವಾಬ್ದಾರರು ಎಂದು ಸೂಪರಿಂಟೆಂಡಿಂಗ್ ಎಂಜಿನಿಯರ್ ಹೇಮಾವತಿ ನಾಲಾವೃತ್ತ, ಚನ್ನರಾಯಪಟ್ಟಣ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.